ಭಾರತದ ಯುವ ಜನರು ಸಾಲದ ಸುಳಿಯಲ್ಲಿ ಸಿಲುಕಿ ನಲುಗ್ತಾ ಇದ್ದಾರಾ? ನೀವು ಒಂದು ಪರ್ಸನಲ್ ಲೋನ್ ಮಾಡಿದ್ದೀರಾ ಅಂದ್ರೆ ಇವತ್ತಿನ ವಿಡಿಯೋವನ್ನ ಖಂಡಿತ ನೀವು ನೋಡ್ಲೇಬೇಕು. 2010ಕ್ಕೆ ಹೋಗೋಣ ನಾವು. ಆಗ ಭಾರತದಲ್ಲಿ ಲೋನ್ ಕೊಡುವಂತಹ ಇಕೋಸಿಸ್ಟಮ್ ಹೇಗಿತ್ತು ಅಂದ್ರೆ, ನೀವೊಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ ಆರಾಮದಲ್ಲಿ ನಿಮ್ಗೆ ಸಾಲ ಸಿಗ್ತಿತ್ತು. ಬಟ್ ನೀವು ನಿಮ್ಮ ಹಾಗೆ ಸಾಮಾನ್ಯರು ಅಂತ ಹೇಳಿದ್ರೆ ಬ್ಯಾಂಕ್ಗಳು ನಿಮಗೆ ಸಾಲ ಕೊಡೋದಕ್ಕೆ 10 ಸರ್ತಿ ಹಿಂದೆ ಮುಂದೆ ನೋಡ್ತಾ ಇದ್ವು. ಹೀಗೆ ದೊಡ್ಡವರಿಗೆ ದೊಡ್ಡ ಮೊತ್ತದ ಸಾಲಗಳನ್ನ ಬ್ಯಾಂಕ್ಗಳು ಕೊಟ್ಟು 2015ಕ್ಕೆ ಬಂದಾಗ RBIಗೆ ಇಲ್ಲೇನೂ ಸರಿ ಇಲ್ಲ ಅಂತ ಅನ್ಸೋದು ಶುರುವಾಯಿತು. ಬ್ಯಾಂಕ್ಗಳ ಹತ್ರ ಕೇಳ್ತು, ನೀವು ಕೊಟ್ಟಿರುವಂತಹ ಎಲ್ಲಾ ಲೋನ್ಗಳಲ್ಲಿ ಎಷ್ಟು ಲೋನ್ಗಳು ಕೆಟ್ಟ ಲೋನ್ಗಳಾಗಿದ್ದಾವೆ, NPA ಅಂತ ಹೇಳ್ತೀವಿ, ನಾನ್ ಪರ್ಫಾರ್ಮಿಂಗ್ ಆಸೆಟ್ ಅಂತ. ಹೀಗೆ ಎಷ್ಟು ಲೋನ್ಗಳು ಇದ್ದಾವೆ. ಒಂದು ಲೋನ್ ಅನ್ನ NPA ಅಥವಾ ನಾನ್ ಪರ್ಫಾರ್ಮಿಂಗ್ ಆಸೆಟ್ ಅಂತ ಕರೆಯುವಂತಹದ್ದು ಅದರ ಒಂದು ವಾಯಿದೆಯನ್ನ ಮಿಸ್ ಮಾಡಿ 90 ದಿನದವರೆಗೆ ಲೋನ್ ಅನ್ನ ರೀಪೇಮೆಂಟ್ ಮಾಡದೇ ಇದ್ರೆ, ಅಂದ್ರೆ ನಿಮಗೊಂದು EMI ಇದೆ, EMI ಕಟ್ಟಬೇಕು. ನೀವು ಆ EMI ಅನ್ನ ಕಟ್ಟದೆ 90 ದಿನಗಳ ಕಾಲ ನೀವು ಬ್ಯಾಂಕಿಂದ ಬಚಾವಾಗಿ ಉಳಿದ್ರೆ ಆ ಲೋನ್ ಅನ್ನ NPA ನಾನ್ ಪರ್ಫಾರ್ಮಿಂಗ್ ಆಸೆಟ್ ಅಂತ ಕರೀತಾರೆ. RBI ಕೇಳುತ್ತೆ. ಕೇಳಿದಾಗ ಗೊತ್ತಾಗುವಂತಹದ್ದು SBI ನಿಂದ ಹಿಡಿದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನವರೆಗೆ ಬ್ಯಾಂಕ್ಗಳಲ್ಲಿದ್ದಂತಹ ಲೋನ್ಗಳು ಕೊಳೆತು ರಾಡಿಯಾಗಿತ್ತು ಅಂತ. ವಿಜಯ್ ಮಲ್ಯ, ನೀರವ್ ಮೋದಿ, ಮೆಹುಲ್ ಚೋಕ್ಸ್ಕಿ ಅಂತಹ ದೊಡ್ಡ ಜನರ ಲೋನ್ಗಳ ನಿಜವಾದ ಬಣ್ಣ ಗೊತ್ತಾಗಿತ್ತು ಆಗ. ಇದನ್ನ ಸರಿಪಡಿಸಬೇಕು ಅಂತ RBI ನಿರ್ಧಾರ ಮಾಡುತ್ತೆ. ಎಲ್ಲ ಬ್ಯಾಂಕ್ಗಳ ಆಡಿಟ್ ಮಾಡುತ್ತೆ. ಆಡಿಟ್ ಮಾಡಿದಾಗ ಗೊತ್ತಾಗೋದು 2010ರಿಂದ 14ರವರೆಗೆ ನೀಡಿದಂತಹ ಲೋನ್ಗಳಲ್ಲಿ 10% NPA ಇತ್ತು ಅಂತ. ಅಂದ್ರೆ ಕೊಟ್ಟಿರುವಂತಹ ಪ್ರತಿ 10 ಲೋನಲ್ಲಿ ಒಂದು ಲೋನ್ ವಾಪಸ್ ಬರ್ತಾ ಇರಲಿಲ್ಲ. ಅಂಡ್ ಹೀಗೆ ಕೊಟ್ಟಿದ್ದಂತಹ ಲೋನ್ಗಳ ವ್ಯಾಲ್ಯೂ ತುಂಬಾ ದೊಡ್ಡದಿತ್ತು. ಈ ಕಾರಣದಿಂದಾಗಿ ಬ್ಯಾಂಕ್ಗಳ ಹೆಲ್ತ್ ಕೂಡ ತುಂಬಾ ಹಾಳಾಗಿತ್ತು. RBI ತುಂಬಾ ಟೈಟ್ ಮಾಡುತ್ತೆ ಗೈಡ್ಲೈನ್ ಗಳನ್ನ 2015ರಿಂದ. ಮತ್ತೆ ದೊಡ್ಡ ಬಿಸ್ನೆಸ್ ಗಳಿಗೆ ಬೇಕಾದಷ್ಟು ಲೋನ್ ಸಿಗೋದು ಕಷ್ಟ ಆಗುತ್ತೆ. ಆದ್ರೆ ಬ್ಯಾಂಕ್ಗಳು ಸರ್ವೈವ್ ಆಗ್ಲೇಬೇಕಲ್ವಾ? ಬ್ಯಾಂಕ್ಗಳು ಯಾರಿಗಾದ್ರೂ ಲೋನ್ ಅನ್ನ ಕೊಡ್ಲೇಬೇಕು. ಹೀಗೆ ಲೋನ್ ಅನ್ನ ಕೊಡ್ಲೇಬೇಕು ಅಂತ ಬ್ಯಾಂಕ್ಗಳು ಹೊರಟಾಗ ಒಂದು ಟರ್ನಿಂಗ್ ಪಾಯಿಂಟ್ ಬರೋದು 2017ರ ಆಸುಪಾಸಿನಲ್ಲಿ. ರಿಲಯನ್ಸ್ ಜಿಯೋ ಬರುತ್ತೆ, ಫ್ರೀ ಇಂಟರ್ನೆಟ್ ಅಂತ ಹೇಳಿಕೊಂಡು 4G ಸಿಮ್ ಗಳನ್ನ ರೋಲ್ಔಟ್ ಮಾಡುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಜನರ ಕೈಗೆ ಫ್ರೀ ಆಕ್ಸೆಸಿಬಲ್ ಇಂಟರ್ನೆಟ್ ಸಿಗುತ್ತೆ. ಇಂಟರ್ನೆಟ್ ನ ಜೊತೆಗೆ ನೆಟ್ ಬ್ಯಾಂಕಿಂಗ್ ಮತ್ತು ಉಳಿದಂತಹ ಸೇವೆಗಳನ್ನ ಕೊಡೋದು ಬ್ಯಾಂಕ್ಗಳಿಗೆ ಸುಲಭ ಆಗುತ್ತೆ. ಹೀಗಿದ್ದಾಗ ಪರ್ಸನಲ್ ಲೋನ್ ಡಿಸ್ಬರ್ಸಲ್ ಮಾಡುವಂತಹದ್ದು, ಕ್ರೆಡಿಟ್ ಕಾರ್ಡ್ ಲೋನ್ಗಳನ್ನ ಕೊಡುವಂತಹದ್ದು ಬೇಗ ಹೆಚ್ಚಾಗಿಕೊಂಡು ಹೋಗುತ್ತೆ. ಇಲ್ಲಿ ನಮ್ಮ ಹತ್ರ ಇರುವಂತಹ ಡೇಟಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹೀಗೆ ಹೆಚ್ಚಾಗಿ ಹೋಗ್ತಾ ಇದ್ದಂತಹ ಲೋನ್ಗಳಿದ್ರೂ ಕೂಡ ಭಾರತದಲ್ಲಿ NPA ತಕ್ಕ ಮಟ್ಟಿಗೆ ಕಂಟ್ರೋಲ್ಗೆ ಬಂದಿತ್ತು ಅಂತ. 2024ರವರೆಗೆ ನಾವು ನೋಡುವಾಗ 2017ರಲ್ಲಿ 10% ಇದ್ದಂತಹ NPA 24ರಲ್ಲಾಗಬೇಕಾದ್ರೆ 1%ಗೆ ಬಂದಿತ್ತು. ಬರೀ 10 ಲೋನ್ ನಲ್ಲಿ ಒಂದು ಲೋನ್ NPA ಆಗ್ತಿದ್ದದ್ದು ಈಗ 100 ಲೋನಿನಲ್ಲಿ ಒಂದು ಲೋನ್ NPA ಆಗ್ತಿದೆ ಅಂತ ಆಗೋದು ಶುರುವಾಯಿತು. ಆದ್ರೆ ಹೀಗೆ ಮುಂದೆ ಹೋಗುತ್ತಿದ್ದಾಗ ಅಲ್ಲೊಂದು ಸಮಸ್ಯೆ ಬರೋದು ಶುರುವಾಯಿತು. RBIಗೆ ಇದು 2020ರಿಂದ ಕಾಣ್ತಾ ಇತ್ತು. ಅದು ಅದರ ಕುರಿತಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತು. ಅದೇನು ಅಂತ ಹೇಳಿದ್ರೆ, ರಿಟೇಲ್ ಲೋನ್ಗಳನ್ನ ಕೊಡ್ತಾ ಇದ್ದಂತಹ ಬ್ಯಾಂಕ್ಗಳು ಮತ್ತು NBFCಗಳ ಜೊತೆಗೆ ಇಲ್ಲಿಗೆ ಹೊಸ ಪ್ಲೇಯರ್ಗಳು ಎಂಟ್ರಿ ಮಾಡಿತು. ಫಿನ್ಟೆಕ್ ಪ್ಲಾಟ್ಫಾರ್ಮ್ಸ್ ಅಂತ ನಾವು ಹೇಳ್ತೀವಿ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನಂತಹ ಆಪ್ಗಳ ಮೂಲಕ ಅವರು ಮತ್ತೆ NBFCಗಳ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡೇ ಲೋನ್ ಅನ್ನ ಡಿಸ್ಬರ್ಸ್ ಮಾಡ್ತಾ ಇದ್ದದ್ದು. ಆದ್ರೆ ಇಲ್ಲಿ ಲೋನ್ ಸಿಗೋದು ತುಂಬಾ ಸುಲಭ ಆಗೋಕೆ ಶುರುವಾಯಿತು. ನೀವು ಇವತ್ತು ಗೂಗಲ್ ಪೇ ನಲ್ಲಿ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡ್ತೀರಾ, ಬಿಲೋ 1 lakh ಅಂತ ಹೇಳಿದ್ರೆ 2-3 ಗಂಟೆಯಲ್ಲಿ ದುಡ್ಡು ನಿಮ್ಮ ಅಕೌಂಟ್ಗೆ ಬಂದು ಬಿದ್ದಾಗಿರುತ್ತೆ. ಬೇಕಾಗಿರೋದು ಅವರಿಗೆ ಆಧಾರ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್, ಇದಿಲ್ಲ ಅಂತ ಹೇಳಿದ್ರು ಕೂಡ ಲೋನ್ ಇವತ್ತು ಸಿಗೋದು ಶುರುವಾಗಿದೆ. ಆದರೆ ಹೀಗೆ ಸಿಗ್ತಾ ಇರುವಂತಹ ಲೋನ್ಗಳಲ್ಲಿ ಇರುವಂತಹ ಅತಿ ಮುಖ್ಯ ಸಮಸ್ಯೆ ಏನು ಅಂತ ನೀವು ಕೇಳಿದ್ರೆ, ನಾನು ಇದರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋವನ್ನ ಮಾಡಿದ್ದೆ. ಆ ವಿಡಿಯೋವನ್ನ ಕಮೆಂಟ್ ನಲ್ಲಿ ಹಾಕ್ತೀನಿ. ನೀವು ಗೂಗಲ್ ಪೇ ಇಂದ ಪಡೆಯುವಂತಹ ಅಥವಾ ಪೇಟಿಎಂ ನಿಂದ ಪಡೆಯುವಂತಹ ಒಂದು 50,000 25,000 ಲೋನ್ಗೆ ಆನ್ಯುವಲ್ ಇಂಟ್ರೆಸ್ಟ್ ಅಂತ ಹೇಳಿಕೊಂಡು ಚಾರ್ಜ್ ಆಗೋದು ಆಲ್ಮೋಸ್ಟ್ 40% ಗಿಂತ ಹೆಚ್ಚಿರುತ್ತೆ. ನಂಬಿಕೆ ಬರದೇ ಇರಬಹುದು ನಿಮಗೆ ನಾನು ಇದನ್ನ ಹೇಳಿದ್ರೆ, ಬಟ್ ಐ ಹ್ಯಾವ್ ಸೀನ್. ಈ ವಿಡಿಯೋದಲ್ಲಿ ನಾನು ಅಟ್ಯಾಚ್ ಕೂಡ ಮಾಡಿದ್ದೀನಿ ಅವರ ಲೋನ್ ಡಾಕ್ಯುಮೆಂಟ್ ಗಳನ್ನ. 36% ಲೋನ್ ಇಂಟ್ರೆಸ್ಟ್ ಆನ್ಯುವಲೈಸ್ಡ್ ಅಂತ ಹೇಳೋದನ್ನ ಅವರೇ ಬರೆದಿದ್ದಾರೆ. ಪ್ರೊಸೆಸಿಂಗ್ ಫೀಸ್, ಸರ್ವಿಸ್ ಚಾರ್ಜ್, GST ಅಂತ ಹೇಳಿಕೊಂಡು ಇನಿಷಿಯಲಿಯೇ 4-5% ಕಟ್ ಮಾಡಿಯೇ ನಿಮ್ಮ ಅಕೌಂಟ್ಗೆ ಅವರು ಹಾಕೋದು. ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕ್ಯುಲೇಟ್ ಎಲ್ಲ ಮಾಡಿ ನೋಡಿದ್ರೆ 40ರಿಂದ 45% ಇಂಟ್ರೆಸ್ಟ್ ಚಾರ್ಜ್ ಈ ಲೋನ್ಗಳ ಮೇಲೆ ಆಗ್ತಾ ಇತ್ತು. ಅಂಡ್ ಇದರಲ್ಲಿ ಇರುವಂತಹ ಇನ್ನೂ ಒಂದು ಬೇಜಾರಿನ ವಿಷಯ ಏನು ಅಂತ ಹೇಳಿದ್ರೆ, ಹೀಗೆ
50,000ದಿಂದ 1,00,000 ಒಳಗಿನ ಲೋನ್ ಸಿಗ್ತಾ ಇದ್ದದ್ದು ಅಥವಾ ಪಡಿತಾ ಇದ್ದವರು ಯಾರು ಅಂದ್ರೆ ಅವರಿಗೆ ಅಲ್ಲಿಯವರೆಗೆ ಕ್ರೆಡಿಟ್ಗೆ ಆಕ್ಸೆಸ್ಸೇ ಇರಲಿಲ್ಲ ಅಂತ ಹೇಳುವ ಜನರು. ಭಾರತದಲ್ಲಿ ಆಲ್ಮೋಸ್ಟ್ 52% ಜನರಿಗೆ ಫಾರ್ಮಲ್ ಕ್ರೆಡಿಟ್ಗೆ ಆಕ್ಸೆಸ್ ಇಲ್ಲ ಅಂತೆ. 52% ಜನರಿಗೆ ಫಾರ್ಮಲ್ ಕ್ರೆಡಿಟ್ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಂದ ಪರ್ಸನಲ್ ಲೋನ್ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತ ಕೇಳಿದ್ರೆ ಬ್ಯಾಂಕ್ಗಳಲ್ಲಿ ರೂಲ್ಸ್ ಇದೆ. ನನಗೆ ಇಷ್ಟಕ್ಕಿಂತ ಹೆಚ್ಚು ಕ್ರೆಡಿಟ್ ಸ್ಕೋರ್ ಬೇಕು, ಒಂದು ಫಾರ್ಮಲ್ ಆಗಿರುವಂತಹ ಕ್ರೆಡಿಟ್ ಹಿಸ್ಟ್ರಿ ಬೇಕು, ಇದಿದ್ರೆ ಮಾತ್ರ ಲೋನ್ ಕೊಡ್ತೀವಿ ಅಂತ ಬ್ಯಾಂಕ್ಗಳು ಹೇಳ್ತವೆ. ಆದ್ರೆ ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು ಅದ್ ಯಾವುದು ನಮಗೆ ಬೇಡ, ನಿನ್ನ ಕ್ರೆಡಿಟ್ ಸ್ಕೋರ್ ಎಷ್ಟು ಬೇಕಾದ್ರೂ ಇರ್ಲಿ, ನಾನು ನಿಮ್ಗೆ ಲೋನ್ ಅನ್ನ ಕೊಡ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಜನರಿಗೆ ಈಸಿ ಆಕ್ಸೆಸ್ ಆಫ್ ಮನಿ ಬರೋದು ಶುರುವಾಯಿತು. ಇದರ ಜೊತೆಗೆ ಇನ್ನೂ ಒಂದು ವಿಷಯ ಶುರುವಾಗಿದ್ದೇನು ಅಂತ ಹೇಳಿದ್ರೆ ಬೆಟ್ಟಿಂಗ್ ಆಪ್ಗಳು ಹೆಚ್ಚಾಗೋದಕ್ಕೆ ಶುರುವಾಯಿತು, ಕ್ರಿಪ್ಟೋ ಕರೆನ್ಸಿ ಆಪ್ಗಳು ಹೆಚ್ಚಾಗೋದಕ್ಕೆ ಶುರುವಾಯಿತು. ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ನ ಮಧ್ಯದಲ್ಲಿ ಡಿಫರೆನ್ಸ್ ಗೊತ್ತಿಲ್ಲದೆ ಇರುವಂತಹ ಜನರು ಸ್ಟಾಕ್ ಮಾರ್ಕೆಟ್ಗೆ ಸಾಲ ಮಾಡಿಬಿಟ್ಟು ದುಡ್ಡು ಹಾಕೋದನ್ನ ಶುರು ಮಾಡಿದ್ರು. ಅಂಡ್ ಇದು ಇವತ್ತು ಸಮಸ್ಯೆಗಳನ್ನ ಶುರು ಮಾಡ್ತಾ ಇದೆ. ಏನು ಸಮಸ್ಯೆ ಶುರುವಾಗಿದೆ ಅಂತ ನೋಡೋದಕ್ಕಿಂತ ಮುಂಚೆ ಭಾರತದಲ್ಲಿ ಏನೆಲ್ಲ ಆಯ್ತು ಕಳೆದ 3-4 ವರ್ಷದಲ್ಲಿ ಅಂತ ನೀವು ಆಲೋಚನೆ ಮಾಡಿದ್ರೆ 2021ರಲ್ಲಿ ಗೂಗಲ್ ಪೇ, ಫೋನ್ ಪೇ, ಕ್ರೆಡ್ ಈ ರೀತಿಯ ಆಪ್ಗಳು ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳಂತ ನಾವು ಇದನ್ನ ಕರಿತೀವಿ. ಇವರು ಕೊಡ್ತಾ ಇದ್ದಂತಹ ಲೋನ್ಗಳ ಮೊತ್ತ ಬೈ ಕೌಂಟ್ ಅಂದ್ರೆ ಇವರು ಕೊಡ್ತಾ ಇರುವಂತಹ ಲೋನ್ಗಳ ಮೊತ್ತ 2021ರಲ್ಲಿ 34% ಇತ್ತು. ಅಂದ್ರೆ ಭಾರತದಲ್ಲಿ ಡಿಸ್ಬರ್ಸ್ ಆಗುವಂತಹ ಪರ್ಸನಲ್ ಲೋನ್ 100 ಲೋನ್ಗಳು ಡಿಸ್ಬರ್ಸ್ ಆದ್ರೆ ಅದರಲ್ಲಿ 34 ಲೋನ್ಗಳನ್ನು ಕೊಡ್ತಿದ್ದದ್ದು ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು 2021ರಲ್ಲಿ. ಈಗ 2024ರ 2ನೇ ಕ್ವಾರ್ಟರ್ನಲ್ಲಿ ಈ ಸಂಖ್ಯೆ 77%ಗೆ ಬಂದಿದೆ. ಅಂದ್ರೆ ಕೊಡುವಂತಹ 100 ಲೋನ್ಗಳಲ್ಲಿ 77 ಲೋನ್ಗಳನ್ನು ಕೊಡ್ತಿರೋದು ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು. 2024ರ ಮೊದಲ 2 ತಿಂಗಳುಗಳವರೆಗೆ ಹೀಗೆ ಕೊಟ್ಟಿದ್ದಂತಹ ಲೋನ್ಗಳ ಓವರ್ ಆಲ್ ಮೊತ್ತ 100 ರೂಪಾಯಿ ಲೋನ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 52 ರೂಪಾಯಿಯಷ್ಟು ಲೋನ್ಗಳನ್ನ ಹೀಗೆ ಕೊಟ್ಟಿದ್ದದ್ದು ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳ ಮೂಲಕ. ಈಗ ಇದು 68%ಗೆ ಹೆಚ್ಚಾಗಿದೆ. ಅಂದ್ರೆ ಬರೀ 4-5 ತಿಂಗಳಲ್ಲಿ 16%ನಷ್ಟು ಹೆಚ್ಚಿನ ಪರ್ಸನಲ್ ಲೋನ್ಗಳನ್ನ ಡಿಸ್ಬರ್ಸ್ ಮಾಡಿರೋದು ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು. ಇದಕ್ಕೆ ಕಾರಣ ಏನು ಅಂತ ನೀವು ಆಲೋಚನೆ ಮಾಡ್ತಿದ್ರೆ 2023ರಲ್ಲೇ RBIಗೆ ಹೀಗೆ ಹೆಚ್ಚಾಗ್ತಾ ಇರುವಂತಹ ಪರ್ಸನಲ್ ಲೋನ್, ಯಾವುದೇ ದಾಖಲೆಗಳಿಲ್ಲದೆ ಕೊಡ್ತಾ ಇರುವಂತಹ ಲೋನ್ಗಳು ಬ್ಯಾಂಕಿಂಗ್ ಸಿಸ್ಟಮ್ಗೆ ಒಂದು ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಅಂತ ಅರಿವಾಗೋದು ಶುರುವಾಯಿತು. ಇದು ಯಾಕೆ ಹೀಗಾಗುತ್ತೆ ಅಂತ ನೀವು ಆಲೋಚನೆ ಮಾಡ್ತಿದ್ರೆ ಹಿಯರ್ ಈಸ್ ವೇರ್ ಒಂದು ಸಣ್ಣ ಮಟ್ಟಿನ ಫಂಡಮೆಂಟಲ್ ಅನಾಲಿಸಿಸ್ ಆಫ್ ಬ್ಯಾಂಕ್ಗಳನ್ನ ಮಾಡೋದಕ್ಕೂ ನಮಗೊಂದು ಅವಕಾಶ ಸಿಗುತ್ತೆ. ಈಗ ನೀವು ಆಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅಂತ ಹೇಳುವಂತಹ 2 ಪದಗಳನ್ನ ಕೇಳಿರ್ತೀರಿ. ಆಸೆಟ್ ಅಂತ ಹೇಳಿದ್ರೆ ನಿಮಗೆ ಕ್ಯಾಶ್ ಫ್ಲೋವನ್ನ ಜನರೇಟ್ ಮಾಡುವಂತಹ ಒಂದು ವಸ್ತು. ಈಗ ನಿಮ್ಮ ಹತ್ರ ಒಂದು ಅಡಿಕೆ ಸುಲಿಯುವಂತಹ ಮಿಷಿನ್ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಆಸೆಟ್. ಬಿಕಾಸ್ ನೀವು ಅದನ್ನ ಬಾಡಿಗೆಗೆ ಕೊಡ್ತೀರಿ, ಜನ ನಿಮಗೆ ಅದಕ್ಕೆ ದುಡ್ಡನ್ನ ಕೊಡ್ತಾರೆ, ನೀವು ಹಾಗೆ ಕೊಟ್ಟಿರುವಂತಹ ದುಡ್ಡಿನ ಮೂಲಕ ನಿಮಗೆ ಬೇಕಾದಂತಹ ಕೆಲಸವನ್ನ ಮಾಡಬಹುದು. ದಿಸ್ ಇಸ್ ನೋನ್ ಆಸ್ ಅನ್ ಆಸೆಟ್. ಲಯಬಿಲಿಟಿ ಅಂತ ಹೇಳಿದ್ರೆ ಸಾಲಗಳು. ಈಗ ನೀವು ಆ ಅಡಿಕೆ ಸುಲಿಯುವ ಮೆಷಿನ್ ಅನ್ನ ತಗೊಳ್ಳೋದಕ್ಕೆ 50,000 ರೂಪಾಯಿ ಸಾಲವನ್ನ ಮಾಡಿದ್ದೀರಿ ಅಂತ ಹೇಳಿದ್ರೆ ದಿಸ್ 50,000 ಈಸ್ ಯೋರ್ ಲಯಬಿಲಿಟಿ. ಆದ್ರೆ ಬ್ಯಾಂಕ್ಗಳಿಗೆ ಬಂದಾಗ ಇದು ಎಕ್ಸಾಕ್ಟ್ಲಿ ಉಲ್ಟಾ ಆಗುತ್ತೆ. ಬಿಕಾಸ್ ಬ್ಯಾಂಕ್ ನ ಕೆಲಸ ಏನು? ಸಾಲವನ್ನ ಕೊಡೋದು. ಅವ್ರು ಎಷ್ಟು ಸಾಲವನ್ನ ಕೊಡ್ತಿದ್ದವರು ದಾಟ್ ಬಿಕಮ್ಸ್ ದೇಯರ್ ಆಸೆಟ್. ಆದ್ರೆ ಹೀಗೆ ಸಾಲವನ್ನ ಕೊಟ್ಟಾಗ ಬ್ಯಾಂಕ್ ಏನನ್ನ ಆಲೋಚನೆ ಮಾಡಬೇಕು? ಒಂದು ವೇಳೆ ನನಗೆ ಸಾಲ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ಆಗ ನಾನು ಏನ್ ಮಾಡೋದು ಅಂತ ಆಲೋಚನೆ ಮಾಡಬೇಕು. ಅದನ್ನ ಬೇರೆಲ್ಲಿಂದಾದ್ರೂ ಫಂಡ್ ಮಾಡಿದ್ರೆ ಮಾತ್ರ ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆಗದೆ ಇರುವಂತಹದ್ದು ಸಾಧ್ಯ ಆಗುತ್ತೆ. ಎಕ್ಸಾಂಪಲ್ ಅರ್ಥ ಮಾಡಿಕೊಳ್ಳಿ ನೀವು. ಈಗ 100 ರೂಪಾಯಿ ಸಾಲವನ್ನ ಬ್ಯಾಂಕ್ ಕೊಟ್ಟಿದೆ ಅಂತ ಆಲೋಚನೆ ಮಾಡೋಣ. ಇಷ್ಟೇ ದುಡ್ಡು ಬ್ಯಾಂಕ್ ಬಳಿಯಲ್ಲಿ ಇರೋದು ಅಂತ ಹೇಳಿದ್ರೆ ಒಂದು ವೇಳೆ ಆ 100 ರೂಪಾಯಿಯ ಸಾಲ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ದಿವಾಳಿಯಾಗಿ ಹೋಗುತ್ತೆ. ಸಣ್ಣ ಸಣ್ಣ ಫೈನಾನ್ಸ್ಗಳು ಮುಳುಗುತ್ತೆ ಅಂತ ಹೇಳ್ತೀವಲ್ಲ, ಇದೇ ಕಾರಣಕ್ಕೆ. ಆದ್ರೆ RBI ಏನ್ ಹೇಳುತ್ತೆ? ರಿಸ್ಕ್ ವೆಯ್ಟೇಜ್ ಅಂತ ಹೇಳುವಂತಹದ್ದೊಂದನ್ನ ನೀವು ಮೇಂಟೈನ್ ಮಾಡಬೇಕು. ನೀವು ಕೊಡುವಂತಹ 1 ರೂಪಾಯಿ ಸಾಲಕ್ಕೆ ನೀವು 1 ರೂಪಾಯಿಯನ್ನ ಬೇರೆ ತೆಗೆದಿಡಬೇಕು ಅಂತ ಹೇಳ್ತಿತ್ತು ಮುಂಚೆ. ಹೀಗೆ ಮಾಡ್ತಾ ಇದ್ರು ಬ್ಯಾಂಕ್ಗಳು, NBFCಗಳು ಕೂಡ. ಆದ್ರೆ ಯಾವಾಗ ಇವರು ಈ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಲೋನ್ ಕೊಡೋಕೆ ಶುರು ಮಾಡಿದ್ರು ಆಗ RBI ಹೇಳ್ತು 2023ರಲ್ಲಿ ಸಾಧ್ಯ ಇಲ್ಲ ಹೀಗೆ ಲೋನ್ ಕೊಟ್ರೆ ನೀವು. ಈಗ ನಾನು ರಿಸ್ಕ್ ವೈಟೇಜ್ ಅನ್ನ ಪರ್ಸನಲ್ ಲೋನ್ಗೆ 100ರಿಂದ 125%ಗೆ ಹೆಚ್ಚು ಮಾಡ್ತಿದ್ದೀನಿ. ನೀವು ಮುಂಚೆ 100 ರೂಪಾಯಿ ಸಾಲವನ್ನ ಕೊಡೋದಕ್ಕೆ 100 ರೂಪಾಯಿಯನ್ನೇ ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಬೇಕಾಗ್ತಿತ್ತು. ಬಟ್ ಈಗ ನೀವು ಅದನ್ನ 125 ರೂಪಾಯಿ ಮಾಡ್ಬೇಕಾಗುತ್ತೆ.
ಅದೇ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ಸಾಲವನ್ನ ಕೊಡ್ತೀರಾ ನೀವು, ಹೀಗೆ ಕೊಡ್ತಾ ಇದ್ದಂತಹ ಸಾಲಕ್ಕೆ ಮುಂಚೆ ಇದ್ದಂತಹ ರಿಸ್ಕ್ ವೇಟೇಜ್ 125 ಇತ್ತು, ಈಗ 150 ಮಾಡಿ ಅಂತ ಹೇಳ್ತು. ಸೊ ಬೇಸಿಕಲಿ ಇಲ್ಲೇನಾಯ್ತು, ಮುಂಚೆ 1 ಲಕ್ಷ ಸಾಲವನ್ನ ಬ್ಯಾಂಕ್ ಕೊಟ್ರೆ ಅದಕ್ಕೆ ಬೇಕಾದಂತಹ ಪ್ರಾವಿಷನಿಂಗ್ ಮಾಡೋದಕ್ಕೆ 1 ಲಕ್ಷವನ್ನೇ ಇಟ್ಕೊಳ್ಬೇಕಾಗ್ತಿತ್ತು, ಈಗ ಅದು 1,25,000 ಆಯ್ತು. ಕ್ರೆಡಿಟ್ ಕಾರ್ಡ್ ಸಾಲವನ್ನ ಕೊಡ್ತು ಅಂತ ಹೇಳಿದ್ರೆ 1 ಲಕ್ಷವನ್ನ ಕೊಟ್ರೆ 1.5 ಲಕ್ಷವನ್ನ ಅವರು ಇಟ್ಕೊಳ್ಬೇಕಾಗ್ತಿತ್ತು. ಹೀಗಾದಾಗ ಏನಾಗುತ್ತೆ, ಹೆಚ್ಚಿನ ಕ್ಯಾಪಿಟಲ್ ಅಸೈನ್ ಮಾಡಬೇಕು, ಅದಕ್ಕೆ ಹೆಚ್ಚಿನ ಕ್ಯಾಪಿಟಲ್ ತೆಗೆದಿಡಬೇಕು ಅಂತ ಆದಾಗ ಬ್ಯಾಂಕ್ಗಳು ಮತ್ತು NBFCಗಳು ಸಾಲ ಕೊಡುವ ಮುಂಚೆ ಸ್ಕ್ರೂಟಿನಿ ಹೆಚ್ಚು ಮಾಡೋದು ಶುರು ಮಾಡಿದ್ವು. 2024 ಮೊದಲನೆಯ ಕ್ವಾರ್ಟರ್ನ ನಂತರ ಬ್ಯಾಂಕ್ಗಳು ಕೊಡ್ತಾ ಇದ್ದಂತಹ ಪರ್ಸನಲ್ ಲೋನ್ನ ನಂಬರ್ಸ್ ಕಮ್ಮಿ ಹಾಕೋದಕ್ಕೆ ಶುರುವಾಯಿತು. ಆಗ ಬಂದಂತಹವುಗಳೇ ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು. ಇವು ನೇರವಾಗಿ RBI ಅಂಡರ್ನಲ್ಲಿ ಇಲ್ಲ, ಇವರು ಬೇಕಾದದ್ದನ್ನ ಮಾಡುವಂತಹ ಸಾಧ್ಯತೆಯನ್ನ ಮತ್ತು ಅವಕಾಶವನ್ನ ಹೊಂದಿದ್ದಾರೆ. ಇವ್ರೇನ್ ಮಾಡಿದ್ರು, ಓಕೆ ದಿಸ್ ಈಸ್ ಮೈ ಅಪರ್ಚುನಿಟಿ ಅಂತ ಹೇಳಿಕೊಂಡು ಸಾಲವನ್ನ ಕೊಡೋದಕ್ಕೆ ಶುರು ಮಾಡಿದ್ವು ವಯಾ NBFCs ಇಟ್ ಸೆಲ್ಫ್. ಆದ್ರೆ ಇವ್ರಿಗೆ ಏನಾಗುತ್ತೆ, ಈಗ ಮೋಸ್ಟ್ ಆಫ್ ದೀಸ್ ಆರ್ ಸ್ಟಾರ್ಟ್ಅಪ್ಸ್, ಇವ್ರು ಯಾರ ಹತ್ರ ಆದ್ರೂ ಹೋಗಿ ಪಿಚ್ ಮಾಡಬೇಕಾದ್ರೆ ನಮ್ಮಲ್ಲಿ ಲೋನ್ ಗ್ರೋತ್ ಇಷ್ಟ ಆಗ್ತಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಬೇಕು. ಇಯರ್ ಓವರ್ ಇಯರ್ ನಮ್ಮಲ್ಲಿ ಕೊಡ್ತಾ ಇರುವಂತಹ ಲೋನ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 52% ಲೋನ್ಗಳು ಬರ್ತಾ ಇದ್ದದ್ದು ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳಿಂದ, ಇವತ್ತದು 68% ಹೋಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಮೋಸ್ಟ್ 30% ಇನ್ಕ್ರೀಸ್ ಇನ್ ದಿ ಅಮೌಂಟ್ ಆಫ್ ಲೋನ್ಸ್. ನಮ್ಮ ಲೋನ್ ಗ್ರೋತ್ 30% ಇದೆ, 35% ಇದೆ, 40% ಇದೆ ಅಂತ ಹೇಳಿ ಅವರ ಇನ್ವೆಸ್ಟರ್ ಗಳನ್ನ ಖುಷಿ ಪಡಿಸೋದಕ್ಕೆ ಈ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು ಬೇಕಾಬಿಟ್ಟಿಯಾಗಿ ಲೋನ್ ಕೊಡ್ತಾ ಇದ್ದಾವೆ. ಕ್ರೆಡಿಟ್ ಆಕ್ಸೆಸ್ ಇಲ್ಲದೆ ಇದ್ದ ಜನರು ಮೊಟ್ಟ ಮೊದಲ ಬಾರಿಗೆ ಜೀವನದಲ್ಲಿ ಕ್ರೆಡಿಟ್ ಆಕ್ಸೆಸ್ ಸಿಗ್ತಾ ಇದೆ, ಸಾಲ ಸಿಗ್ತಾ ಇದೆ ಅಂತ ಆದಾಗ ಸಾಲ ಕೊಡುವವರಿದ್ದಾರೆ ಅಂತ ಅವರು ತಗೋತಾ ಇದ್ದಾರೆ. ಫಿನ್ಟೆಕ್ ಪ್ಲಾಟ್ಫಾರ್ಮ್ 40-42% ಚಾರ್ಜ್ ಮಾಡ್ತಾ ಇದೆ ಇಂಟ್ರೆಸ್ಟ್. ಹೀಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡಿರುವ ಕಾರಣದಿಂದಾಗಿ ಏನಾಗ್ತಿದೆ ಅನ್ನೋದನ್ನ ನೀವು ನೋಡಿದರೆ ಈಗ NPAಗಳ ಸದ್ದು ಇಲ್ಲಿ ಹೆಚ್ಚಾಗ್ತಾ ಇದೆ. 2021ರಲ್ಲಿ ಓವರ್ ಆಲ್ NPAಗಳು ಬರೀ 1%, 1.5% NPA ಇದ್ದದ್ದು ಆಗಲೂ ಕೂಡ. ಆಗ ಇದ್ದಂತಹ NPAಗಳಲ್ಲಿ ಪರ್ಸನಲ್ ಲೋನ್ ಮತ್ತು ರಿಟೇಲ್ ಸೆಕ್ಟರ್ನ ಲೋನ್ಗಳದ್ದು, ಹೋಮ್ ಲೋನ್ ಬಿಡಿ ಅದನ್ನ ಬಿಟ್ಟು ಉಳಿದ ರಿಟೇಲ್ ಸೆಕ್ಟರ್ ಲೋನ್ಗಳದ್ದು 100 NPA ಬಂತು ಅಂದ್ರೆ 10 NPAಗಳು ಹೀಗೆ ಪರ್ಸನಲ್ ಲೋನ್ ಇಂದ ಬರ್ತಿದ್ವು. ಇವತ್ತು ಅದು ಹೆಚ್ಚಾಗಿ 30-35%ಗೆ ಬಂದಿದೆ. ಅಂದ್ರೆ 100 NPAಗಳು ಬಂದ್ರೆ ಅದರಲ್ಲಿ 35 NPA ಬರ್ತಾ ಇರುವಂತಹದ್ದು ಹೀಗೆ 50,000, 25,000 ಅಂತ ಹೇಳಿಕೊಂಡು ಸಾಲ ಮಾಡ್ತಾ ಇರುವಂತಹ ಜನರದ್ದು. ಪಬ್ಲಿಕ್ ಬ್ಯಾಂಕ್ಗಳಲ್ಲಿ ಅಂದ್ರೆ PSU ಬ್ಯಾಂಕ್ಸ್ ಅಂತ ಕರಿತೀವಲ್ಲ, ಇಲ್ಲಿ 5% ಇದ್ದದ್ದು 10% ಆಗಿದೆ, ಬಿಕಾಸ್ ಅವ್ರು ಈ ರೀತಿಯ ಸಾಲಗಳನ್ನು ಕೊಡೋದೇ ಕಮ್ಮಿ. ಅದೇ ನೀವು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಮತ್ತು NBFCಗಳ ಹತ್ರ ಹೋಗಿ ನೋಡಿದ್ರೆ 15% ಇದ್ದಂತಹದ್ದು 35-40% ಆಸುಪಾಸಿಗೆ ಬಂದಿದೆ. NPAಗಳು ಹೆಚ್ಚಾಗ್ತಾ ಇರುವಂತಹದ್ದು ಈ 50,000 ಮತ್ತು 1 ಲಕ್ಷದ ರೂಪಾಯಿಯ ಒಳಗಿನ ಲೋನ್ ಮಾಡ್ತಾ ಇರುವಂತಹ ಜನರ ಕ್ಯಾಟಗರಿಯಲ್ಲಿ. ಇದು ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಹೇಳೋದು ಹೀಗಿರುವಂತಹ ಕನ್ಸೆನ್ಸಸ್. ಇದರ ಜೊತೆಗೆ ಡೆಲಿಂಕ್ವೆಸಿ ಅಂತ ಇನ್ನೊಂದು ಟರ್ಮ್ ಇದೆ. ಡೆಲಿಂಕ್ವೆಸಿ ಅಂತ ಹೇಳಿದ್ರೆ ನೀವು ಒಂದು ದಿನ ಸಾಲವನ್ನ ಇವರಿಗೆ ಪೇ ಮಾಡಬೇಕು. ಇವತ್ತು ನಿಮ್ಮ EMI ಇದೆ, ಈ EMI ಅನ್ನ ಇವತ್ತು ನೀವು ಕಟ್ಟಬೇಕು. ಒಂದು ವೇಳೆ ನೀವು ಇವತ್ತು ಕಟ್ಟೋದಕ್ಕೆ ಸಾಧ್ಯ ಆಗ್ಲಿಲ್ಲ, ನಾಳೆಗೆ ಮೂವ್ ಆಯ್ತು ಅಂತ ಹೇಳಿದ್ರೆ ಯುವರ್ ಅಕೌಂಟ್ ವಿಲ್ ಬಿ ಟರ್ಮ್ಡ್ ಡೆಲಿಂಕ್ವೆಂಟ್. ಈಗ ಡೆಲಿಂಕ್ವೆಂಟ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ನಿಮಗೆ ಅಲ್ಲಿ ಬೌನ್ಸ್ ಓವರ್ ಚಾರ್ಜಸ್ ಬೀಳುತ್ತೆ. ಅದು 1-2% ನಷ್ಟು ಬಿತ್ತು ಅಂತ ಹೇಳಿದ್ರೆ ಯು ಆರ್ ಆಲ್ರೆಡಿ ಪೇಯಿಂಗ್ ಮೋರ್ ದೇರ್. ಅಂಡ್ ಈ ರೀತಿಯ ಡೆಲಿಂಕ್ವೆಂಟ್ ಅಕೌಂಟ್ಗಳ ಸಂಖ್ಯೆಗೆ ಪರ್ಸನಲ್ ಲೋನ್ 100 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 16-17-18% ನವರೆಗೆ ಹೆಚ್ಚಾಗ್ತಿದೆ. ಅಂದ್ರೆ ಸಾಲ ಕೊಟ್ಟಿರುವಂತಹ 100 ಜನರಲ್ಲಿ 20% ಜನರು ದುಡ್ಡು ವಾಪಸ್ ಕೊಡೋದಕ್ಕೆ ಕಷ್ಟಪಡ್ತಿದ್ದಾರೆ, ಹೆಣಗಾಡ್ತಾ ಇದ್ದಾರೆ ಅಂತ. ನಮಗೆ ನಿಮಗೆ 50,000 ದೊಡ್ಡ ವಿಷಯ ಇರ್ಲಿಕ್ಕಿಲ್ಲ, ಬಟ್ ಒಬ್ಬ 500 ರೂಪಾಯಿ ದಿನಕ್ಕೆ ಸಂಪಾದನೆ ಮಾಡುವಂತಹ ವ್ಯಕ್ತಿಗೆ ಇದು ಅವನ 100 ದಿನದ ಆದಾಯ. ಈ 100 ದಿನದ ಆದಾಯದಲ್ಲಿ ಅವನು ಈ 50,000 ರೂಪಾಯಿಗೆ 5,000 ರೂಪಾಯಿಯನ್ನ EMI ಆಗಿ ಕಟ್ಟಬೇಕು ಅಂತ ಹೇಳಿದ್ರೆ ಪರ್ ಮಂತ್ ಅವನು ದುಡಿಯುವಂತಹ ದಿನಗಳಲ್ಲಿ 10 ದಿನದ ಆದಾಯವನ್ನು ಅವನು ಸೀದಾ ತೆಗೆದು ಇಲ್ಲಿ ಕೊಡಬೇಕು. ಅಂಡ್ ಹಿ ಈಸ್ ನಾಟ್ ಏಬಲ್ ಟು ಡೂ ದಟ್. ಈಗ ಆಗ್ಲಿಲ್ಲ ಅಂತ ಆದಾಗ ಏನಾಗುತ್ತೆ, ಲೋನ್ ರಿಕವರಿ ಏಜೆಂಟ್ಗಳು ಮನೆ ಮುಂದೆ ಬಂದು ಜಗಳ ಆಡೋದಕ್ಕೆ ಶುರು ಆಗ್ತಾರೆ. ಇದು ಆಗ್ತಾ ಇರುವಂತಹ ರಿಯಾಲಿಟಿ. ನೀವು ಆಲೋಚನೆ ಮಾಡಬೇಕಾಗಿರುವಂತಹದ್ದು ಆಸ್ ಇಂಡಿವಿಜುವಲ್ಸ್, ಒಂದು ಪರ್ಸನಲ್ ಲೋನ್ ತಗೊಳ್ಳೋದು ಸುಲಭದ ಮಾತು ಅಲ್ಲ. ಇಟ್ ಈಸ್ ಈಸಿ, ಎಸ್, ಆರಾಮದಲ್ಲಿ ಹೋಗಿ ತಗೋಬಹುದು. ಆದರೆ ರೀಪೇ ಮಾಡಬೇಕಾಗಿರುವವರು ನೀವು 1 ಲಕ್ಷದ ಲೋನ್ ತಗೊಂಡು 10,000 ರೂಪಾಯಿಯ EMI ಅನ್ನ ಪ್ರತಿ ತಿಂಗಳು ನೀವು ಪೇ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಆನ್ ಅರ್ನಿಂಗ್ ಆಫ್ ಈಸಿಲಿ ಅಬೌಟ್ 25,000. 25-30,000 ಅರ್ನಿಂಗ್ ನಿಮಗಿದೆ ಅಂತ ಹೇಳಿದ್ರೆ 40% ನಷ್ಟು EMI ಅನ್ನ ನೀವು ಪೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಟ್ ಮೇಕ್ಸ್ ಸೆನ್ಸ್. ಆದ್ರೆ ನಿಮ್ಮ ಅರ್ನಿಂಗ್ ಇರೋದೇ 15,000, ಅದ್ರಲ್ಲಿ 10,000 ನೀವು EMI ಕೊಡಬೇಕು ಅಂತ ಹೇಳಿದ್ರೆ ಡೆಲಿಂಕ್ವೆಸಿ ಆಗುತ್ತೆ, NPA ಆಗುತ್ತೆ, ಲೋನ್ ರಿಕವರಿ ಏಜೆಂಟ್ಗಳು ಮನೆ ಮುಂದೆ ಬರ್ತಾರೆ. ಈ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗ್ತೀರಿ.
ಲೋನ್ ಮಾಡುವುದಕ್ಕಿಂತ ಮುಂಚೆ 10 ಸರ್ತಿ ಆಲೋಚನೆ ಮಾಡಿ. ಇವತ್ತು ಒಬ್ರು ಖ್ಯಾತ ಪಬ್ಲಿಷರ್ ಬರೆದಿದ್ದಂತಹ ಒಂದು ಪೋಸ್ಟ್ ಅನ್ನ ನಾನು ನೋಡಿದೆ. ಅವ್ರು ಹೇಳ್ತಿದ್ದಾರೆ, ಒಬ್ಬ ಆಟೋ ಡ್ರೈವರ್ ಹತ್ರ ಮಾತಾಡಿದಾಗ ಅವ್ನು ಹೇಳಿದನಂತೆ, 1 ಲಕ್ಷ ರೂಪಾಯಿ ಹೇಗಾದ್ರೂ ಅರೇಂಜ್ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಹಾಕಿದ್ರೆ ದಿನ 500,000 ರೂಪಾಯಿ ದುಡಿಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅದನ್ನ ಅರೇಂಜ್ ಮಾಡುವ ಆಲೋಚನೆಯಲ್ಲಿ ಇದ್ದೀನಿ ಅಂತ ಅವರು ಬರೀ ಮಾತಲ್ಲಿ ಹೇಳಿದ್ರು. ಕೆಲವರು ಅದನ್ನೇ ಮಾಡ್ತಿದ್ದಾರೆ. ದುಡ್ಡನ್ನ ಎಲ್ಲಿಂದಲೋ ಬಾರೋ ಮಾಡ್ತಾರೆ, ಲೋನ್ ತಗೋತಾರೆ, ಅದನ್ನ ಸ್ಟಾಕ್ ಮಾರ್ಕೆಟ್ಗೆ ಹಾಕುವ ಪ್ರಯತ್ನವನ್ನ ಪಡ್ತಾರೆ. ಹೀಗೆ ಮಾಡುವಾಗಲೂ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇಲ್ಲದೆ ಇರುವಂತಹ, ಯಾರೋ ಇನ್ಫ್ಲೂಯೆನ್ಸರ್ ಹೇಳಿದಂತಹ, ಯಾರೋ ಟ್ರೇಡರ್ಗಳು ಹೇಳಿದಂತಹ ಈ ಸ್ಟಾಕ್ 100ಕ್ಕೆ ಹೋಗುತ್ತೆ 200ಕ್ಕೆ ಹೋಗುತ್ತೆ ಅಂತ ಟಾರ್ಗೆಟ್ ಕೊಟ್ಟಂತಹ ಸ್ಟಾಕ್ ನಲ್ಲಿ ದುಡ್ಡು ಹಾಕ್ತಾರೆ, ದುಡ್ಡು ಕಳ್ಕೊತಾರೆ. ನನಗೆ ದಿನ 10 ರಿಂದ 15 ಜನ ಈ ರೀತಿಯ ಮೆಸೇಜ್ಗಳನ್ನು ಹಾಕ್ತಾರೆ. ಐ ಆಮ್ ಸ್ಟಕ್, ಈ ಸ್ಟಾಕ್ ಯಾಕೆ ಮೂವ್ ಆಗ್ತಾ ಇಲ್ಲ, ಇಲ್ಲಿ ಹೂಡಿಕೆ ಮಾಡಿದಂತಹ ದುಡ್ಡು ವಾಪಸ್ ಬರಬಹುದಾ ನನಗೆ ಅಂತ ಕೇಳ್ತಾ ಇದ್ದಾರೆ. ಆಲ್ ದಿಸ್ ಬಿಕಾಸ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಮಾಡೋದು ಸಾಧ್ಯ ಆಗ್ತಿಲ್ಲ, EMI ಮ್ಯಾನೇಜ್ ಮಾಡೋದು ಸಾಧ್ಯ ಆಗ್ತಿಲ್ಲ ಅಂತ ಹೇಳುವ ಕಾರಣಕ್ಕೆ. ಇದು ನಿಮಗೂ ಗೊತ್ತಿರಬೇಕಾದಂತಹ ವಿಷಯ. ದಯವಿಟ್ಟು ಆಲೋಚನೆ 5-6 ಸತಿ ಮಾಡಿ ಸಾಲ ಮಾಡೋದಕ್ಕಿಂತ ಮುಂಚೆ. ಆಲ್ರೆಡಿ ಸಾಲ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ತೀರಿಸುವ ಬಗ್ಗೆ, ಡೆಟ್ ಟ್ರ್ಯಾಪ್ಗೆ ಬೀಳದೇ ಇರುವ ಬಗ್ಗೆ ದಯವಿಟ್ಟು ಆಲೋಚನೆಯನ್ನ ಮಾಡಿ. ಇದು ಇವತ್ತಿನ ವಿಡಿಯೋ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ಹಂಚಿಕೆಯನ್ನು ಮಾಡಿ, ನೀವು ನೋಡಿ. ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಲ್ಲಿ ಪರ್ಸನಲ್ ಲೋನ್ ಆ್ಯಪ್ಗಳು ಕೊಡ್ತಾ ಇರುವಂತಹ ಲೋನ್ನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಕಮೆಂಟ್ನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡೋದನ್ನು ಕೂಡ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.